ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ಕರ್ತನಾದ ಯೇಸುವಿನ ದಿವ್ಯನಾಮದಲ್ಲಿ ನಾನು ವಂದನಾಪೂರ್ವಕವಾಗಿ ಆಮಂತ್ರಿಸ್ತೇನೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಕೊಡು. ನಿನ್ನ ವಾಕ್ಯವನ್ನು ಕೇಳುವಂತಹ ಪ್ರಿಯರ ಜೊತೆಯಲ್ಲಿ ನೀನು ಮಾತನಾಡು. ಈ ಅಮೂಲ್ಯವಾದ ರಕ್ಷಣೆಯ ಸುವಾರ್ತೆಯನ್ನು ಜನರು ಕೇಳುವುದು ಮಾತ್ರವಲ್ಲ, ಇದಕ್ಕೆ ವಿಧೇಯತೆಯನ್ನು ತೋರಿಸುವಂಥ ಕೃಪೆ ನೀನು ಕೊಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪರಲೋಕದ ದೇವರು ಆತನು ಜನರನ್ನು ತನ್ನ ಆರಿಸುವಿಕೆಯ ಮೇಲೆ ತನ್ನವರನ್ನಾಗಿ ಆತನು ಮಾಡಿಕೊಂಡಿದ್ದಾನೆ ಎಂಬಂಥ ಸತ್ಯ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರ 11ನೇ ಅಧ್ಯಾಯ 25ನೇ ವಚನದಿಂದ ನಾವು ಓದುವಾಗ ಅದರ ತಲೆಬರಹ ಹೀಗೆ ಉಂಟು: ಸರ್ವರಿಗೂ ಕರುಣೆಯನ್ನು ತೋರಿಸಬೇಕೆಂಬುದು ದೇವರ ಮುಖ್ಯೋದ್ದೇಶ. ನೋಡಿ, ಒಂದು ವಿಷಯ ತಿಳ್ಕೊಳ್ಬೇಕು. ಅನೇಕರು ಈ ಸತ್ಯಗಳನ್ನು ಹೇಳುವಾಗ ತಪ್ಪಾಗಿ ಕೆಲವರು ಗ್ರಹಿಸಿಕೊಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಹಾಗಾದ್ರೆ ದೇವರು ಆರಿಸಿಕೊಂಡ್ರೆ ಅದು ಕೆಲವರನ್ನು ಮಾತ್ರ ತನ್ನ ಇಷ್ಟ ಇರುವವರನ್ನು ಆರಿಸಿಕೊಳ್ತಾನಲ್ಲ, ತನಗೆ ಬೇಕಾದವರನ್ನು ಆರಿಸಿಕೊಳ್ತಾನೆ, ಉಳಿದವರನ್ನು ಬಿಟ್ಟು ಬಿಡ್ತಾನೆ. ಅಲ್ಲಲ್ಲಲ್ಲ, ಹಾಗಲ್ಲ. ದೇವರ ವಾಕ್ಯ ಭಕ್ತನಾದಂಥ ಪೌಲನ ಮೂಲಕವಾಗಿ ಬಹಳ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ದೇವರು ತನ್ನ ಕರುಣೆಯನ್ನು ಎಲ್ಲರಿಗೆ ತೋರಿಸಬೇಕೆಂಬುದು ಆತನ ಉದ್ದೇಶ. ಇಸ್ರಾಯೇಲ್ ಜನರು ಏನು ನೆನೆಸಿದ್ರು? ನಮ್ಮನ್ನು ದೇವರು ಆರಿಸಿದ ಜನಾಂಗ, ನಾವು ದೇವರಿಂದ ಆರಿಸಲ್ಪಟ್ಟಂಥ ಜನಾಂಗ. ದೇವರಿಂದ ಬರುವಂಥ ಆಶೀರ್ವಾದಕ್ಕೆ ಈ ಇಸ್ರಾಯೇಲ್ಯರನ್ನು ಬಿಟ್ಟರೆ ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಭಕ್ತನಾದಂಥ ಪೌಲನ ಮೂಲಕ ಬಹಳ ಅಮೂಲ್ಯವಾದಂಥ ಸತ್ಯವನ್ನು ಈಗ ಆತನು ಮುಂದಕ್ಕೆ ತರ್ತಾ ಇದ್ದಾನೆ. ಆ ವಚನವನ್ನು ಓದಿಕೊಳ್ಳೋಣ ಈಗ. 25ನೇ ವಚನದಿಂದ, ರೋಮಾಪುರ 11:25. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರ ಕರೆಯುವಿಕೆಯ ಕುರಿತಾಗಿ ನಾವು ಕಳೆದಂಥ 2 ವಾರಗಳಲ್ಲಿ ವಾಕ್ಯದ ಪ್ರಬೋಧನೆಯನ್ನು ಕೇಳಿದ್ದೇವೆ. ನಮ್ಮಲ್ಲಿ ಕೆಲವು ನೆನೆಸಬಹುದು, ಓಹೋ ಒಳ್ಳೆ ದೇವರು ಕೆಲವರನ್ನು ಆರಿಸ್ತಾನೆ, ನಮ್ಮನ್ನು ದೇವರು ಆರಿಸಲಿಲ್ಲ, ಬಿಟ್ಬಿಡೋಣ. ಅಲ್ಲಲ್ಲಲ್ಲ, ಗಮನವಿಟ್ಟು ಕೇಳ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದೊಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಏನದು? ಅದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಇಸ್ರಾಯೇಲ್ ಜನರಲ್ಲಿ ಕೆಲವರು ಮೊಂಡರಾಗಿ ಹೋದರು. ದೇವರ ಮಾತಿಗೆ ಅವರು ವಿಧೇಯತೆಯನ್ನು ತೋರಿಸಲಿಲ್ಲ. ಆದರೆ ದೇವರ ವಾಕ್ಯ ಏನು ಹೇಳ್ತಾ ಉಂಟು? ಆ ಜನರಲ್ಲಿ ಮೊಂಡತನ ಆಗಿದ್ದರೂ ಕೂಡ ನೋಡಿ, ಆ ಮೊಂಡತನದು ಸ್ವಲ್ಪ ಕಾಲಕ್ಕೆ ಇರ್ತದೆ. ಎಲ್ಲಿವರೆಗೆ? ಅನ್ಯ ಜನಗಳ ಸಮುದಾಯ ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ. ನೋಡ್ರಿ, ದೇವರ ಪ್ರೀತಿ ಎಷ್ಟು ದೊಡ್ಡದು. ಅನೇಕರು ಇಸ್ರಾಯೇಲ್ಯರ ಪ್ರತ್ಯೇಕ ತಿಳ್ಕೊಂಡದ್ದೇನು? ಪರಲೋಕದ ದೇವರು ಯೆಹೋವ ದೇವರು ನಮಗಾಗಿ ಮಾತ್ರ, ಈ ಲೋಕದ ಬೇರೆಯವರೆಲ್ಲ ಅನ್ಯರು. ಅದಕ್ಕಾಗಿ ಅವರು ಹೆಸರಿಟ್ಟು ಬಿಟ್ಟರು, ನಾವು ಯಹೂದ್ಯರು, ದೇವರ ಜನರು, ಉಳಿದವರು ಅನ್ಯರು. ದೇವರ ಕೃಪೆ ಬೇರೆಯವರಿಗೆ ಇಲ್ಲ. ದೇವರು ಉತ್ತರ ಕೊಡ್ತಾ ಇದ್ದಾನೆ ಭಕ್ತನಾದ ಪೌಲನ ಮೂಲಕವಾಗಿ.
ಅನ್ಯ ಜನಗಳ ಸಮುದಾಯ ದೇವರ ರಾಜ್ಯದಲ್ಲಿ ಸೇರುವ ತನಕ ಈ ಮೊಂಡತನ ಇರ್ತದೆ. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಮುಂದಿನ ದಿವಸದಲ್ಲಿ ದೇವರು ಈ ಕಾರ್ಯವನ್ನು ಮಾಡುವುದಕ್ಕಿದ್ದಾನೆ. ಕರ್ತನ ಎರಡನೆಯ ಬರುವಿಕೆ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ದೇವರು ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರಲ್ಲಿ ಅನೇಕರು ಆತನ ಮೇಲೆ ನಂಬಿಕೆ ನೀಡದವರು ಆತನ ಬಳಿಗೆ ಬರುವಂತಹದ್ದನ್ನು ನಾವು ನೋಡ್ತೇವೆ. ಆಮೇಲೆ ಮುಂದಕ್ಕೆ ನೋಡುವಾಗ ನೋಡ್ರಿ, 28ನೇ ವಚನಕ್ಕೆ ಬರುವಾಗ ಇಲ್ಲಿ ಹೀಗೆ ಬರೆದಿದೆ, ಅವರು ಸುವಾರ್ತೆಯನ್ನು ಬೇಡವೆಂದದ್ದರಿಂದ ದೇವರು ನಿಮಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದೆಣಿಸಿದ್ದಾನೆ. ಅವರು ಸುವಾರ್ತೆಯನ್ನು ಬೇಡ ಎಂದದ್ದರಿಂದ. ನನ್ನ ಪ್ರಿಯರೇ, ದೇವರು ಕೊಡುವಂಥ ಈ ಇನ್ವಿಟೇಷನ್, the invitation that God gives is not just only for few people, it is for the whole world. The gospel of Jesus Christ is not limited for one community. ಈ ಲೋಕದಲ್ಲಿರುವಂಥ ಕೇವಲ ಒಂದು ಗುಂಪು ಜನಾಂಗ ಅವರಿಗೆ ನೇಮಕವಾದದ್ದಲ್ಲ. ನನ್ನ ಪ್ರಿಯರ, ಅನೇಕರು ನೆನೆಸುವುದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಅವರು ಕ್ರೈಸ್ತರ ದೇವರು. ಯೇಸು ಕ್ರಿಸ್ತನು ಅವನು ಕ್ರೈಸ್ತರು ಯಾರಿದ್ದಾರಲ್ಲ, ಕ್ರೈಸ್ತ ಜನಾಂಗದಲ್ಲಿ ಹುಟ್ಟಿ ಬಂದವರು, ಅವರ ದೇವರು, ನಮ್ಮ ದೇವರು ಬೇರೆ. ನನ್ನ ಪ್ರಿಯರೇ, ಇದೊಂದು ಬಹಳ ತಪ್ಪಾದಂಥ ಒಂದು ಆಲೋಚನೆ. ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ದ ಗಾಡ್ ಆಫ್ ಕ್ರಿಶ್ಚಿಯನ್ಸ್. ಇಟ್ಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಯೇಸುವಿನ ಸ್ವಾರ್ಥ ಎಲ್ಲರಿಗೆ ಕೊಡಲ್ಪಡ್ತಾ ಉಂಟು. ಈ ದಿವಸದಲ್ಲಿ ಯಾಕೆ ಟೆಲಿವಿಷನ್ಗಳ ಮೂಲಕವಾಗಿ ಸಾರ್ತಾ ಉಂಟು? ಯೇಸುವಿನ ರಕ್ಷಣೆಯ ಸುವಾರ್ತೆ, ಪಾಪ ವಿಮೋಚನೆಯ ಸುವಾರ್ತೆ ಅದು ಕೇವಲ ಕ್ರೈಸ್ತರಿಗಲ್ಲ. ಅದು ಕೇವಲ ಕ್ರೈಸ್ತರಿಗೆ ಎಂಬುದಾಗಿ ಇರ್ತಿದ್ರೆ ನಾವು ಚರ್ಚಿನ ಒಳಗೆ ಪ್ರಸಂಗ ಮಾಡ್ತಿದ್ದೆವು. ಅನೇಕರು ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಹೊರಗಡೆ ಎಲ್ಲ ಹೋಗಿ ಪಬ್ಲಿಸಿಟಿ ಮಾಡೋದು, ಅಡ್ವರ್ಟೈಸ್ಮೆಂಟ್ ಮಾಡುವುದು? ಯಾಕೆ ಟೆಲಿವಿಷನ್ಗಳಲ್ಲಿ ಹೋಗಿ ನಿಮ್ಮ ಧರ್ಮವನ್ನು ಪ್ರಚಾರ ಮಾಡುವುದು? ನನ್ನ ಪ್ರಿಯರೇ, ದೇವರು ಅಪನಂಬಿಗಸ್ತನಲ್ಲ. ಆತನ ಎಂದಿಗೂ ಕೂಡ ಒಂದು ಗುಂಪುಗಾರಿಕೆ ಮಾಡುವವನಲ್ಲ. ಈ ಲೋಕದಲ್ಲಿರತಕ್ಕಂಥ ಸಮಸ್ತ ಜನರು ಯೇಸು ಕ್ರಿಸ್ತನಿಂದ ಸಿಕ್ಕುವಂಥ ಬಿಡುಗಡೆಯನ್ನು ಅವರು ಪಡಕೊಳ್ಳಬೇಕೆಂಬುದು ಆತನ ಇಷ್ಟವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇನೆ, ಒಬ್ಬ ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಬಿಡುವುದೇ ದೇವರ ಉದ್ದೇಶವಾಗಿದೆ. ಒಬ್ಬ ದುಷ್ಟನ ಸಾವಿನಲ್ಲಿ ದೇವರು ಸಂತೋಷ ಪಡುವವನಲ್ಲ. ಈ ಲೋಕದಲ್ಲಿ ಕೆಡುಕಿನ ಮಾರ್ಗದಲ್ಲಿರುವವರು ಅವರು ಕೆಡುಕಿನಲ್ಲಿ ನಾಶವಾಗಿಯೇ ಹೋಗಲಿ ಎಂಬುವಂಥದ್ದು ದೇವರ ಉದ್ದೇಶವಲ್ಲ. ಆದುದರಿಂದ ಮನುಷ್ಯರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸುವಾರ್ತೆಯು ಲೋಕದ ಕಟ್ಟ ಕಡೆಗೆ ಸಾರಲ್ಪಡಿದೆ. ಯೇಸು ಸ್ವಾಮಿ ಕೊಟ್ಟಂತ ಮಹತ್ತಾದ ಅಪ್ಪಣೆ. ಯೇಸು ಸ್ವಾಮಿ ಏನು ಹೇಳಿದ? ತನ್ನ ಶಿಷ್ಯರಿಗೇನಂತ ಹೇಳಿದ? ನೀವು ಹೋಗ್ರಿ, ನೋಡ್ರಿ, ನಾನು ಆರಿಸಿಕೊಂಡ ಜನಾಂಗ ಅಂತ ಉಂಟಲ್ಲ ಯಹೂದ್ಯರು, ಅವರ ಮಧ್ಯಕ್ಕೆ ಹೋಗಿ ನನ್ನ ಸುವಾರ್ತೆಯನ್ನು ಹೇಳ್ರಿ. ಯೇಸು ಸ್ವಾಮಿ ಹಾಗೆ ಹೇಳಲಿಲ್ಲ. ಅಥವಾ ಯಾರು ಯೇಸುವನ್ನು ನಂಬಿದ್ದಾರ, ಅವರ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದಾರ, ಕ್ರೈಸ್ತರಂತ ಹೇಳ್ತಾರಲ್ಲ, ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರಲ್ಲ, ಅವರ ಮಧ್ಯದಲ್ಲಿ ಹೋಗಿ ನೀವು ವಾಕ್ಯ ಹೇಳ್ರಿ, ಪ್ರಸಂಗ ಮಾಡ್ರಿ. ಯಾಕೆ? ಉಳಿದವರೆಲ್ಲ ನರಕಕ್ಕೆ ಹೋಗುವವರು ಅಲ್ಲವೇ ಅಲ್ಲ. ಬೈಬಲಲ್ಲಿ ಹಾಗೆ ಬೋಧನೆ ಮಾಡೇ ಇಲ್ಲ. ಯೇಸು ಕ್ರಿಸ್ತನ ಸುವಾರ್ತೆ ಸಕಲ ದೇಶಗಳಿಗೆ. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಕೊಟ್ಟಂತ ಆ ಒಂದು ಮಹತ್ತಾದ ಅಪ್ಪಣೆ, ನೀವು ಲೋಕದ ಕಟ್ಟ ಕಡೆಗೆ ಹೋಗ್ರಿ, ಲೋಕದ ಕಟ್ಟ ಕಡೆಗೆ ಹೋಗ್ರಿ. ಎಲ್ಲ ಜಾತಿ, ಜನಾಂಗ, ಕುಲ, ಭಾಷೆ, ಬೇರೆ ಬೇರೆ ಗುಂಪುಗಳು, ಟ್ರೈಬಲ್ ಲ್ಯಾಂಗ್ವೇಜಸ್, ಎಲ್ಲ ಭಾಷೆಗಳಲ್ಲಿರುವಂಥವರಿಗೆ ಸುವಾರ್ತೆಯನ್ನು ಸಾರ್. ಯಾಕೆ ಪ್ರಿಯರಿ, ದಿವಸದಲ್ಲಿ ಲೋಕದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಗ್ರಂಥ ಅದು ಸತ್ಯವೇದ. ಈ ಸತ್ಯವೇದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಲೋಕಕ್ಕೆ ಪಾಪ ಕ್ಷಮಾಪಣೆಯನ್ನು ಪಡೆಕೊಂಡು ಸೇರುವಂಥ ಆ ಒಂದು ಮಾರ್ಗವನ್ನು ಬೋಧಿಸುವಂಥ ಒಂದು ಗ್ರಂಥ.
ಇದು ಪವಿತ್ರವಾದಂಥ ಗ್ರಂಥ. ದಿಸ್ ಇಸ್ ದ ಹೋಲಿ ಬುಕ್, ನಾಟ್ ಆಫ್ ಕ್ರಿಶ್ಚಿಯನ್ಸ್ ಬಟ್ ಇಟ್ ಈಸ್ ಆಫ್ ದ ಹ್ಯುಮ್ಯಾನಿಟಿ. ಈ ಸತ್ಯವೇದ, ಈ ಗ್ರಂಥ ಇದು ಕ್ರೈಸ್ತರಿಗೆ ಸೇರಿದ್ದಲ್ಲ. ಈ ಗ್ರಂಥ ದೇವರು ಮನುಷ್ಯನಿಗೆ ಕೊಟ್ಟದ್ದು. ಇಫ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್, ಇಫ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್, ಮೈ ಬ್ರದರ್, ಮೈ ಸಿಸ್ಟರ್, ದಿಸ್ ಬುಕ್ ಈಸ್ ಫಾರ್ ಯು. ಈ ಪುಸ್ತಕ ಅದು ನಿನ್ನದು. This book is not pertaining to some Christian community. No, no, no. This is the Holy Bible. This book is for the whole humanity. ಕೆಲವರು ಹೇಳ್ಬೋದು ಇದು ಫಾರಿನ್ ಪುಸ್ತಕ. ಇದು ಫಾರಿನ್ ಪುಸ್ತಕ ಅಲ್ಲ. ಯೇಸು ಕ್ರಿಸ್ತನು ಆತನು ಪರಕೀಯನು, ಆತನು ನಮ್ಮ ದೇಶದವನಲ್ಲ. ನನ್ನ ಪ್ರಿಯರೇ, ಅನೇಕರ ತಪ್ಪು ಭಾವನೆ ಯೇಸು ಕ್ರಿಸ್ತನು ಹುಟ್ಟಿದ್ದು ಪಾಶ್ಚಾತ್ಯ ದೇಶ, ನಮ್ಮ ದೇಶಕ್ಕೆ ಈ ಕ್ರೈಸ್ತತ್ವ ಬಂದದ್ದು ಪಾಶ್ಚಾತ್ಯ ದೇಶದಿಂದ, ಆದ್ದರಿಂದ ಇಟ್ಸ್ ಎ ಫಾರಿನ್ ರಿಲಿಜನ್. ಮೇ ಐ ಟೆಲ್ ಯು, ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಎ ಫಾರಿನರ್. ಹಿ ಈಸ್ ನಾಟ್ ಫ್ರಮ್ ದ ವೆಸ್ಟ್, ಹಿ ಈಸ್ ಫ್ರಮ್ ದ ಈಸ್ಟ್. ಆತನು ಪಾಶ್ಚಾತ್ಯ ದೇಶದಲ್ಲಿ ಹುಟ್ಟಿದವನಲ್ಲ, ಆತನು ಯುರೋಪ್ ದೇಶದಲ್ಲಿ ಹುಟ್ಟಿದವನಲ್ಲ, ಆತನು ಅಮೇರಿಕದಲ್ಲಿ ಹುಟ್ಟಿದವನಲ್ಲ, ಆತನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹುಟ್ಟಿದವನಲ್ಲ, ಆತನು ಜರ್ಮನಿಯಲ್ಲಿ ಹುಟ್ಟಿದವನಲ್ಲ, ಆತನು ಯೆರೂಸಲೇಮ್, ಪಾಲಸ್ತೀನ್ನಲ್ಲಿ, ಪೌರ್ವಾತ್ಯ ದೇಶಗಳು. How come that there is a false advertisement that Jesus Christ is a foreigner? Jesus Christ is not a foreigner. ಆತನು ಪರದೇಶದವನಲ್ಲ. ನನ್ನ ಪ್ರಿಯರೇ, ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದೆ, ದೇವರು ತನ್ನ ಸ್ವಾರ್ಥೆಯನ್ನು ಲೋಕದೆಲ್ಲ ಕಡೆಗೆ ಕೊಟ್ಟಿದ್ದಾನೆ. The way God has chosen Israel, it is almost centered to the whole world. ಲೋಕದ ಎಲ್ಲ ದೇಶಗಳಿಗೆ ಅದೊಂದು ಕೇಂದ್ರ ಬಿಂದುವಾಗಿ ಉಂಟು. ನನ್ನ ಪ್ರಿಯರೇ, ಆದರೆ ವಾಕ್ಯ ಏನು ಹೇಳ್ತಾ ಉಂಟು? 28ನೇ ವಚನ, ಅವರು ಸ್ವಾರ್ಥೆಯನ್ನು ಬೇಡವೆಂದದ್ದರಿಂದ ದೇವರು ನಿಮಗೆ ಹಿತವನ್ನುಂಟು ಮಾಡಿದನು. ನನ್ನ ಪ್ರಿಯರೇ, ಯಾರು ಸ್ವಾರ್ಥೆಯನ್ನು ಧಿಕ್ಕರಿಸುತ್ತಾರ, ಯಾರು ಸ್ವಾರ್ಥೆಯನ್ನು ಸ್ವೀಕಾರ ಮಾಡದೆ ಧಿಕ್ಕರಿಸುತ್ತಾನ, ಅವರು ತಾವಾಗಿ ದೇವರಿಗೆ ವಿರೋಧಿಯ ಸ್ಥಾನದಲ್ಲಿ ನಿಂತುಕೊಳ್ಳುತ್ತಾರೆ. They themselves make themselves as enemies of God. ಇದು ದೇವರ ವಾಕ್ಯ ಹೇಳುವಂತ. ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಾಮ್, ಈಸಾಕ, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನು ಅಲ್ಲ. ನನ್ನ ಪ್ರಿಯರೇ, ಬಹಳ ಅಮೂಲ್ಯವಾದಂಥ ಸತ್ಯವನ್ನು ನಾವಿಲ್ಲಿ ಗಮನಿಸುತ್ತಾ ಇದ್ದೇವೆ. ಎಂಥ ಅಮೂಲ್ಯವಾದಂಥ ಒಂದು ಸತ್ಯ. ಆಮೇಲೆ ನಾವು ಅದೇ ರೋಮಾಪುರದವರೆಗೆ ಬರೆದ ಪತ್ರ 16ನೇ ಅಧ್ಯಾಯಕ್ಕೆ ಬರುವಾಗ ನಾವಲ್ಲಿ ಇನ್ನೊಂದು ವಿಶೇಷವಾದಂಥ ಸತ್ಯವನ್ನು ನಾವು ನೋಡಬಹುದಾಗಿದೆ. 16ನೇ ಅಧ್ಯಾಯ 13ನೇ ವಚನ. ರೋಮಾಪುರದವರೆಗೆ ಬರೆದ ಪತ್ರ 16ನೇ ಅಧ್ಯಾಯ 13ನೇ ವಚನ. ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ಏನಂತೆ? ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ. ನನ್ನ ಪ್ರಿಯರೇ, ಭಕ್ತನಾದಂಥ ಪೌಲನು ಆತನ ಜೊತೆ ಸೇವಕರಾಗಿರುವಂಥ ಅನೇಕರನ್ನು ಆತನ ಹೆಸರುಗಳನ್ನು ಹೇಳಿ ಆತನವರಿಗೆ ವಂದನೆಗಳನ್ನು ಹೇಳ್ತಾನೆ. ಅವರು ಮಾಡಿದಂಥ ಕೆಲಸಗಳ ಕುರಿತಾಗಿ ಶ್ಲಾಘನೆ ಮಾಡುವಂಥದ್ದನ್ನು ನಾವು ಇಲ್ಲಿ ಭಕ್ತನು ಉದ್ಗರಿಸುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಾವು ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಆತನಿಗೆ ಭಕ್ತರಾಗಿದ್ದೇವೆ. ನಾವು ಆತನ ಭಕ್ತರು, ಆತನ ಹಿಂಬಾಲಕರು. ನನ್ನ ಪ್ರಿಯರೇ, ಎಷ್ಟೊಂದು ಗಂಭೀರವಾದಂಥ ಒಂದು ಸತ್ಯ.
ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಭಕ್ತನಾದಂಥ ಪೌಲನಾತನು ಹೀಗೆ ಹೇಳ್ತಾ ಇದ್ದಾನೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. God has elected us, or God has chosen us. When? ದೇವರು ನಮ್ಮನ್ನು ಆರಿಸಿಕೊಂಡ ಯಾವಾಗ? ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು ಎಂಬಂಥ ಸತ್ಯವನ್ನು ಭಕ್ತನಾದಂಥ ಪೌಲನು ಆತನಲ್ಲಿ ಹೊರಗಡಹುತ್ತಾ ಇದ್ದಾನೆ. ಇಂಥ ಒಂದು ವಿಶೇಷವಾದಂಥ ಒಂದು ಸತ್ಯವಾಗಿದೆ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಳಬೇಕಾದಂಥದ್ದು ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಆರಿಸಿದ್ದು ನಮ್ಮ ದೃಷ್ಟಿಯಲ್ಲಿ ನಾವು ಕರ್ತನ ಅಂಗೀಕಾರ ಮಾಡುವಾಗ ಏನು ನಮಗೆ 16, 50, 30, 40 ವರ್ಷ ಆಗಿರ್ಬೋದು. ನಾವು ನೆನೆಸೋದು ಆಗ ದೇವರು ನನ್ನನ್ನು ಆರಿಸಿದ ಎಂಬುದಾಗಿ ಅಲ್ಲ. ದೇವರ ವಾಕ್ಯ ಹೇಳುವಂಥದ್ದು ಜಗದುತ್ಪತ್ತಿಗೆ ಮೊದಲೇ, ಈ ಲೋಕ ಉಂಟಾಗುವುದಕ್ಕಿಂತ ಮೊದಲೇ ಇಂಥ ಒಬ್ಬ ವ್ಯಕ್ತಿಯು ನನ್ನನ್ನು ಅಂಗೀಕರಿಸುತ್ತಾನೆ ಎಂಬಂಥ ಜ್ಞಾನ ಯಾರಿಗಿತ್ತೋ ದೇವರಿಗೆ ಆ ಜ್ಞಾನ ಇತ್ತು ಎಂಬುವಂಥದ್ದನ್ನು ನಾವು ಮರೆಯಬಾರದು. ಆದ್ದರಿಂದಲೇ ಮುಂದಕ್ಕೆ ಭಕ್ತನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆಯುವಾಗ 3ನೇ ಅಧ್ಯಾಯ 12ನೇ ವಚನದಲ್ಲಿ ಆತನು ಹೀಗೆ ಹೇಳ್ತೇನೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ದೇವರ ಮಕ್ಕಳಲ್ಲಿರಬೇಕಾದಂಥ ಲಕ್ಷಣ ನೋಡ್ರಿ. ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಲ್ಲಿ ಇರುವಂಥ ಲಕ್ಷಣ ದೈವಿಕ ಲಕ್ಷಣ. ಜಗಳ ಮಾಡುವಂಥದ್ದು ದೇವ ಮಕ್ಕಳ ಲಕ್ಷಣವಲ್ಲ. ಹೊರಗಡೆ ಹೋಗಿ ಫೈಟ್ ಮಾಡುವಂಥದ್ದು ದೇವರ ಜನರ ಲಕ್ಷಣ ಅಲ್ವೇ ಅಲ್ಲ. ದೇವ ಜನರ ಲಕ್ಷಣ ಏನಂತೆ ನೋಡ್ರಿ, ವಾಕ್ಯ ಏನು ಹೇಳ್ತಾ ಉಂಟು. ನನ್ನ ಪ್ರಿಯರೇ, ಇದನ್ನು ಗಮನಿಸಬೇಕು. ನಾವು ದೇವರಿಂದ ಆರಿಸಲ್ಪಟ್ಟಿದ್ದೇವ. ಎಸ್ ಆರ್ ನೋ? ಆರ್ ಯು ಶೂರ್ ದಟ್ ಯು ಆರ್ ಚೋಸನ್ ಬೈ ಗಾಡ್? ಇಫ್ ಯು ಆರ್ ಚೋಸನ್ ಬೈ ಗಾಡ್, ನಾಟ್ ಬೈ ಬರ್ತ್. ನಾನು ಹುಟ್ಟಿನಿಂದ ಕ್ರೈಸ್ತ, ನಾನು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹುಟ್ಟಿದವನು ಅಲ್ಲಲ್ಲಲ್ಲ. 1000 times no. You might have been born in any religion. ನನ್ನ ಪ್ರಿಯರ, ಒಂದು ಮಾತು ನಾನು ಹೇಳಿ, ನಾವು ಯಾರು ಕೂಡ ಇಂಥ ಒಂದು ಧರ್ಮದಲ್ಲಿ ಹುಟ್ಟಿ ಬರ್ತೇವೆ ಎಂಬುದಾಗಿ ನಾವು ಲೆಕ್ಕ ಹಾಕಿ ಹುಟ್ಟಲಿಲ್ಲ. ನಾವು ಯಾರಾದರೂ ಹೇಳ್ಬೋದಾ, ನಾನು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿ ಬರ್ತೇನೆ ಎಂಬುದಾಗಿ ನನಗೆ ಗೊತ್ತಿತ್ತು? ನನ್ನ ಪ್ರಿಯರೇ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನೊಂದು ಕ್ರೈಸ್ತ ಧರ್ಮದಲ್ಲಿ ಹುಟ್ಟುತ್ತೇನಂತ ಗೊತ್ತಿರಲಿಲ್ಲ, ಅಥವಾ ಇನ್ನೊಂದು ಯಾವುದೋ ಧರ್ಮದಲ್ಲಿ ಹುಟ್ಟುತ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಯಾವ ಧರ್ಮದಲ್ಲೇ ಹುಟ್ಟಿರಲಿ, ಯು ಮೈಟ್ ಹ್ಯಾವ್ ಬಿನ್ ಬಾರ್ನ್ ಇನ್ ಎನಿ ರಿಲಿಜನ್. ಯಾಕೆ? ವೈ? ಮೇ ಐ ಟೆಲ್ ಯು ಒನ್ ಥಿಂಗ್, God has not created any religion including Christianity. ಕ್ರೈಸ್ತತ್ವವನ್ನು ಸೇರಿಸಿ ದೇವರು ಯಾವ ಧರ್ಮವನ್ನು ಸ್ಥಾಪನೆ ಮಾಡಲೇ ಇಲ್ಲ. ದೇವರು ಮಾಡಿದಂಥ ಧರ್ಮ ಎರಡೇ, ಪುರುಷ ಸ್ತ್ರೀ, ಒಬ್ಬ ಗಂಡಸು ಇನ್ನೊಂದು ಹೆಂಗಸು. ಅದನ್ನು ಬಿಟ್ಟು ಧರ್ಮಗಳನ್ನು ದೇವರು ಉಂಟು ಮಾಡಲಿ, ಧರ್ಮ ಮನುಷ್ಯನುಂಟು ಮಾಡಿ. It is man who created all kinds of religions. God has not created a religion. ಬೈಬಲ್ನಲ್ಲಿ ಎಲ್ಲಿಯೂ ಕೂಡ ಇಲ್ಲ, ಯಾವ ಮೂಲೆಯಲ್ಲಿ ಕೂಡ ಬೈಬಲ್ ದೇವರೊಂದು ಧರ್ಮವನ್ನು ಸ್ಥಾಪನೆ ಮಾಡಿದ ಎಂಬುದಾಗಿ ಇಲ್ಲ, ಇನ್ಕ್ಲೂಡಿಂಗ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತರೆಂಬಂಥ ಪದ ಕೊಟ್ಟದ್ದೇ ಬೇರೆಯವರು. ಅಪೊಸ್ತಲ ಕೃತ್ಯಗಳ ಗ್ರಂಥದಲ್ಲಿ ನಾವು ಇದರ ಕುರಿತಾಗಿ ನಾವು ಬಹಳ ಸ್ಪಷ್ಟವಾಗಿ ನಾವು ಓದ್ತೇವೆ. ನಾವು
ಈ ಕ್ರೈಸ್ತರ ಕುರಿತಾಗಿ ಈ ಕ್ರೈಸ್ತರ ಹೆಸರು ಎಲ್ಲಿಂದ ಬಂತಂತೆ? ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯವನ್ನು ನೋಡ್ರಿ. 11ನೇ ಅಧ್ಯಾಯ 26ನೇ ವಚನ. ಅವರನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ನೋಡ್ರಿ, ಈ ಪೇತ್ರನು ಮತ್ತು ಇತರರು ಅವರು ಅನೇಕರಿಗೆ ಸುವಾರ್ತೆಯನ್ನು ಹೇಳಿ, ಬಾರ್ನಬನು ಪೇತ್ರನು ಅಂತಿಯೋಕ್ಯದಲ್ಲಿ ಅವರು ಅನೇಕರಿಗೆ ಸುವಾರ್ತೆಯನ್ನು ಹೇಳಿದರು. ಮಾತ್ರವಲ್ಲದೆ ಅನೇಕರು ಕರ್ತನನ್ನು ಅವರು ನಂಬಿದ್ರಂತೆ. ಆಮೇಲೆ ಬಾರ್ನಬನು ಅವರು ಇಲ್ಲಿ ಅಂತಿಯೋಕ್ಯಕ್ಕೆ ಅವರು ಕಳುಹಿಸಲ್ಪಟ್ಟಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಉಳ್ಳಂಥವರನ್ನು ಭೇಟಿ ಮಾಡಿದರು. ಇವರೆಲ್ಲ ಕರ್ತನ ಬಳಿಗೆ ಬಂದದ್ದು ಹೇಗೆ? ಅವರನ್ನು ದೇವರು ಅಂಗೀಕಾರ ಮಾಡಿತು. ವಾಕ್ಯದಲ್ಲಿ ಹೇಳ್ತಾ ಉಂಟು 19ನೇ ವಚನ, ಸ್ತೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದ್ಯರಿಗೆ ಹೊರತು ಮತ್ಯಾರಿಗೂ ದೇವರ ವಾಕ್ಯವನ್ನು ಹೇಳದೆ ಫೋಯಿನಿಕೆ, ಕುಪ್ರ, ಅಂತಿಯೋಕ್ಯ ಪ್ರಾಂತ್ಯಗಳವರೆಗೆ ಸಂಚರಿಸಿದರು. ಇವರೇನು ಮಾಡಿದ್ರಂತೆ? ಬರೀ ಯಹೂದ್ಯರಿಗೆ ಸುವಾರ್ತೆ ಹೇಳಲಿಲ್ಲ, ಬೇರೆಯವರಿಗೆ ಹೇಳಿದರು. ಕುಪ್ರ ದ್ವೀಪದವರು, ಕುರೇನ್ಯದವರು ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತನಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಕರ್ತನ ಹಸ್ತ ಅವರಿಗೆ ಸಹಾಯವಾದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ಅವರು ತಿರುಗಿಕೊಂಡ್ರು. ಇದಾದ ಮೇಲೆ ಅವರ ಮಧ್ಯಕ್ಕೆ ಯಾರು ಬರ್ತಾರಂತೆ? ಇವಾಗ ಬಾರ್ನಬನು ಬರ್ತಾನೆ. ಬಾರ್ನಬನು ಬಂದಾಗ ನೋಡಿ, ಅಲ್ಲಿ ನೋಡ್ತೇವೆ ಏನಂತ ಹೇಳಿದ್ರೆ, ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತ್ರಾಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರ್ಕೊಂಡು ಬಂದ. ಈಗ ಸೌಲನನ್ನು ಬಾರ್ನಬನು ಕರ್ಕೊಂಡು ಬಂದು ಅಲ್ಲಿ ಅಂತ್ಯೋಕ್ಯದಲ್ಲಿ ಅವರಿಗೆ ದೇವರ ವಾಕ್ಯದ ವಿಷಯ ಬೋಧನೆ ಮಾಡಿದರು. ಆವಾಗ ಅಲ್ಲಿದ್ದಂಥ ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅವರು ಯಾರಾಗಿದ್ದರು? ಮೊದಲು ಶಿಷ್ಯರು. ಈ ದಿವಸದಲ್ಲಿ ನಾವು ಒಂದೇ ಒಂದು ವಿಷಯ ನೋಡುವುದು, ಕ್ರೈಸ್ತರೆಂಬ ಹೆಸರು ಕೊಟ್ಟದ್ದು ಕ್ರೈಸ್ತರ ಅಲ್ವೇ ಅಲ್ಲ ಅಂತ. ಬೇರೆಯವರು ಬಹುಶಃ ಅವರನ್ನು ನೋಡಿ ಇವರು ಕ್ರೈಸ್ತನನ್ನು ಹಿಂಬಾಲಿಸ್ತಾರೆ, ಕ್ರಿಶ್ಚಿಯನ್ ಹೇಳಿ ಕ್ರಿಶ್ಚಿಯನ್ ಎಂಬಂತೊಂದು ಹೆಸರೇ ಬಂದುಬಿಡುತ್ತೆ ಅವರಿಗೆ. ಆದರೆ ಯೇಸು ಸ್ವಾಮಿ ಹೇಳಿದ್ದೇನು? ಲೋಕದ ಕಟ್ಟ ಕಡೆಗೆ ನೀವು ಹೋಗ್ರಿ, ಸುವಾರ್ತೆಯನ್ನು ಸಾರ್ರಿ, ಅವರು ನನ್ನ ಶಿಷ್ಯರಾಗುವರು. ಶಿಷ್ಯರಂದ್ರೆ ಎಂಥದ್ದು? ಯೇಸುವಿನಿಂದ ಕಲಿಯುವವರು. ಹಾಗಾದರೆ ಈ ದಿವಸದಲ್ಲಿ ಕರ್ತನಾದ ಯೇಸುವಿನ ಶಿಷ್ಯರಿದ್ದಾರೆ. ಕ್ರೈಸ್ತರು ಎಂಬಂಥ ಹೆಸರು ಅವರಿಗೆ ನಂತರ ಬಂತು. ಆದ್ದರಿಂದ ದೇವರ ವಾಕ್ಯ ಹೇಳುವಂಥ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳಬೇಕು. ದೇವರ ವಾಕ್ಯ ಹೇಳುವಂಥದ್ದು ನಾವು ದೇವರಿಂದ ಆರಿಸಲ್ಪಟ್ಟವರಾದರೆ ನಮ್ಮಲ್ಲಿ ಏನು ಕಾಣಬೇಕಂತೆ? ದೇವರ ಲಕ್ಷಣ ಕಂಡು ಬರಬೇಕು. ಇದು ದೇವರಿಂದ ಆರಿಸಿಕೊಂಡವರ ಆ ಗುಂಪಿನಲ್ಲಿರುವಂಥ ಲಕ್ಷಣ. ಇದು ಏನದೋ? ದೇವರು ಕನಿಕರವುಳ್ಳವನು, ದೇವರು ದಯೆಯುಳ್ಳವನು, ದೇವರು ದೀನಭಾವವುಳ್ಳವನು, ದೇವರು ಸಾತ್ವಿಕತ್ವನು, ದೇವರು ದೀರ್ಘಶಾಂತನು. ಈ ಸದ್ಗುಣಗಳು ಯಾರಲ್ಲಿರಬೇಕೋ? ದೇವರಿಂದ ಆರಿಸಲ್ಪಟ್ಟವರು. ನನ್ನ ಪ್ರಿಯರೇ, ಈ ಸದ್ಗುಣಗಳು ದೇವರಿಂದ ಆರಿಸಲ್ಪಡದವರ ಜೊತೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ದೇ ಕ್ಯಾನ್ ಟ್ರೈ ಆ್ಯಂಡ್ ಇಮಿಟೇಟ್. ಅನೇಕ ಸಾರಿ ಭಾಳ ಇಮಿಟೇಟ್ ಮಾಡ್ತಾರೆ, ಬಟ್ ಇಟ್ ವೋಂಟ್ ಲಾಸ್ಟ್ ಫಾರ್ ಎ ಲಾಂಗ್ ಟೈಮ್. ಏನೋ ಸ್ವಲ್ಪ ಸಮಯ ಅದನ್ನು ಅನುಕರಣೆ ಮಾಡಬಹುದು. ಯಾಕಂದರೆ ಅದು ಹೊರಗಡೆಯಿಂದ ಬರುವಂಥ ಈ ಒಂದು ಅನುಕರಣೆ ಮಾಡುವಂಥ, ಕ್ರಿಶ್ಚಿಯನ್ಸು ಅವರು ಚಾರಿಟಿ ಮಾಡ್ತಾರಲ್ಲ, ನಾನು ಚಾರಿಟಿ ಮಾಡ್ತೇನೆ. ಅವರು ಕರುಣೆ ತೋರಿಸ್ತಾರಲ್ಲ, ಅವರು ಮಾತ್ರ ಅವರು ಏನು ಒಳ್ಳೆ ಸಮಾರಿ ಅಂತಲೇ ಹೇಳಿಸಿಕೊಳ್ಬೇಕಾ? ಗುಡ್ ಸಮ್ಯಾರಿಟನ್ ನಾನು ಸಹ ಮಾಡ್ತೇನೆ. ಈ ದಿವಸ ಅನೇಕರು ಕಾಂಪಿಟೇಟಿವ್ ಸ್ಪಿರಿಟ್ನಲ್ಲಿ ಗುಡ್ ಸಮ್ಯಾರಿಟನ್ ಎಂಬುದಾಗಿ ಹೇಳಿಕೊಳ್ಳುವವರಿದ್ದಾರೆ. ಬಟ್ ದ್ಯಾಟ್ ವೋಂಟ್ ಲಾಸ್ಟ್ ಫಾರ್ ಎ ಲಾಂಗ್ ಟೈಮ್. It's only those who are born again, those who have been called by God will have that inherent character of God. ದೈವಿಕವಾದಂಥ ಲಕ್ಷಣಗಳನ್ನು
ಅವರು ಕಂಡುಕೊಳ್ಳುವರು. ನನ್ನ ಪ್ರಿಯರು, ಇವತ್ತೊಂದು ಪರೀಕ್ಷೆ ಮಾಡಿಕೊಳ್ಳೋಣ. ನಿನ್ನ ಜೀವನದಲ್ಲಿ ಈ ಆತ್ಮೀಕವಾದಂಥ ಲಕ್ಷಣ ನಿನ್ನಲ್ಲಿ ಉಂಟಾ ಇಲ್ಲವ? ನೀನು ದೇವರಿಂದ ಕರೆಯಲ್ಪಟ್ಟವನಾದರೆ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ, ಈ ಸದ್ಗುಣಗಳು ನಿನ್ನಲ್ಲಿ ಖಂಡಿತವಾಗಿ ಇರುತ್ತೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ದೇವರಿಂದ ಆರಿಸಲ್ಪಟ್ಟವರು ಸ್ವಾಮಿ ಎಷ್ಟರ ಮಟ್ಟಿಗೊಂದು ಪ್ರತ್ಯೇಕವಾದಂಥ ಲಕ್ಷಣವುಳ್ಳವರಾಗಿರುತ್ತೆ. ಇದು ನಿನ್ನ ವಾಕ್ಯದ ಸತ್ಯ. ಕರ್ತನ ಅನೇಕರಿದನ್ನು ಇಮಿಟೇಟ್ ಮಾಡಬಹುದು. ಅವರ ಹಾಗೆ ನಾನು ಸಹ ಮಾಡ್ತೇನಂತಲೇ ಹೇಳಿ ಸ್ವಲ್ಪ ಕಾಲ ಮಾಡ್ಬೋದು. ಆದರೆ ಬರಬರುತ್ತಾ ಅದು ಇಮಿಟೇಷನ್. ಕರ್ತನ ಈ ಚಾರಿಟಿ ಎಂಬುವಂಥದ್ದು ಅದು ಹಣ ಮಾಡುವಂಥ ಒಂದು ಚಾರಿಟಿ ಆಗ್ತದೆ ಹೊರತು ಅದರಿಂದ ಯಾವ ರೀತಿಯ ಆತ್ಮಿಕ ಲಕ್ಷಣ ಕಾಣುವುದಿಲ್ಲ. ದೇವರಾದ್ದರಿಂದ ಹೆಲ್ಪ್ ಅಸ್ ನಾಟ್ ಟು ಇಮಿಟೇಟ್ ಥಿಂಗ್ಸ್, but that we will have the character of God which is inborn. ನಮ್ಮ ಹೃದಯದಲ್ಲಿ ನಮ್ಮ ರಕ್ತಗತವಾಗಿ ಬರತಕ್ಕಂಥ ಲಕ್ಷಣಗಳಾಗಿ ನಾನು ದೇವರಿಂದ ಆರಿಸಲ್ಪಟ್ಟವನು ಎಂಬಂಥ ಆ ದೈವಿಕ ಲಕ್ಷಣಗಳನ್ನು ಪಡಕೊಂಡವರಾಗಿ ಜೀವಿಸುವ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.